ಯೋಗರಾಜ್ ಭಟ್ರು ತಬಾಯಿ ಹಾಡನ್ನು ಅದ್ಭುತವಾಗಿ ಬರೆದಿರುವಂಥದ್ದು. ಸಾಲುಗಳು ತುಂಬ ಚೆನ್ನಾಗಿದೆ. ಸೊ ಈ ಒಂದು ಹಾಡನ್ನು ಬರೆಯುವಂಥ ಸಂದರ್ಭವನ್ನು ಅವರು ಹೇಳ್ಕೊಂಡಿರುವಂಥದ್ದು TV9 ಸಂದರ್ಶನದಲ್ಲಿ ಇವರು ಭಟ್ರು ಹೇಳ್ಕೊಂಡಿರುವಂಥದ್ದು. ಏನಪ್ಪ ಅಂತಂದರೆ, ಸೊ ಇವರು ಮುಂಬೈಗೆ ಹೋಗ್ತಾರೆ. ಮುಂಬೈಗೆ ಹೋಗುವ ದಾರಿಯಲ್ಲೇ ಒಂದು ಸ್ಟ್ರಕ್ಚರ್ ಮಾಡ್ಕೋತಾರೆ, ಈ ಥರ ಬರಿಬೇಕು ಅಂಥೇಳಿ. ಅಲ್ಲಿ ಹೋದ್ಮೇಲೆ ಬರೀತಾರೆ. ಬರೆದಾದ್ಮೇಲೆ ತಬಾಯಿ ಅನ್ನುವಂಥ ಪದನ ಹಾಗೆ ಉಳಿಸ್ಕೋತಾರೆ. ಕಾರಣ ಏನು ಅಂತಂದರೆ, ಸಿನಿಮಾ ಟೀಮ್ ಈ ಒಂದು ತಬಾಯಿ ಅನ್ನೋ ಪದನ ಇಟ್ಟುಕೊಂಡು ಹಾಡು ಬರೆಸ್ತಾರೆ. ಕಾರಣ ಏನು ಅಂತಂದರೆ, ಇದು ಯೂನಿವರ್ಸಲ್ ಥರದ್ದು. ಅಂದರೆ ಯಾರು ಬರೆದ್ರು, ಯಾವ ಲ್ಯಾಂಗ್ವೇಜ್ ಅವರು ಬರೆದ್ರು ಕೂಡ ಇದನ್ನು ಇಟ್ಕೊಂಡು ಬರಿಬೇಕು. ಕಾರಣ ಏನಂದರೆ, ಸರ್ಚ್ ಕೊಟ್ಟರೆ ಎಲ್ಲರಿಗೂ ಒಂದು ಪದ ಸಿಗಬೇಕು ಅನ್ನೋ ಅರ್ಥದಲ್ಲಿ ಇದನ್ನು ತಬಾಯಿ ಅನ್ನುವಂಥ ಪದನ ಇಟ್ಕೊಂಡು ಹಾಡು ಬರೆಸಿದ್ದಾರೆ. ಸೊ ಆ ಲೆಕ್ಕದಲ್ಲಿ ಭಟ್ರು ತಬಾಯಿ ಅನ್ನುವಂಥ ಪದ ಇಟ್ಕೊಂಡು ಈ ಒಂದು ಹಾಡನ್ನು ಬರೆದು ಕೊಟ್ಟಿದ್ದಾರೆ. ಸೊ ಅವರು ತಮ್ಮ ಹಿಂದಿನ ವರ್ಷನ್ ಏನಿದೆ ಅದನ್ನು ಬರೆದಿದ್ದಾರೆ. ನಗಾರಿ ಅನ್ನುವಂಥ ತಬಾಯಿ ಅನ್ನುವ ಜಾಗದಲ್ಲಿ ನಗಾರಿ ಅನ್ನೋ ಪದನೂ ಕೂಡ ಬಳಕೆ ಮಾಡಿ ಹಾಡು ಬರೆದಿದ್ದಾರೆ. ಆದರೆ ಸಿನಿಮಾ ಟೀಮ್ ಅದನ್ನು ಬೇಡ ಅನ್ನುವ ಅರ್ಥದಲ್ಲಿ ಹೇಳಿ ತಬಾಯಿ ಅನ್ನುವಂಥ ಪದನ ಉಳಿಸ್ಕೊಂಡು ವಿಶಾಲ್ ಮಿಶ್ರಾ ಅವ್ರ ಕಡೆಯಿಂದ ಹಾಡಿಸಿರುವಂಥದ್ದು. ವಿಶಾಲ್ ಮಿಶ್ರಾ ಅವರು ಈ ಹಾಡನ್ನು ತುಂಬ ಚೆನ್ನಾಗಿ ಹಾಡಿರುವಂಥದ್ದು. ಸ್ವರದ ಮೇಲೆ ಕುಳಿತೆ ಈ ಒಂದು ಹಾಡನ್ನು ಹಾಡಿರುವುದು ಅಂಥೇಳಿ ಭಟ್ರು ಹೇಳ್ತಾರೆ. ಆ ಥರದ ಒಂದು ಬಣ್ಣನೆ ಅವರ ಮಾತುಗಳಲ್ಲಿ ಕೇಳುತ್ತೆ. ಹಾಗೆಯೇ ವಿಶಾಲ್ ಮಿಶ್ರಾ ಅವರ ಪ್ರತಿಭೆಯನ್ನು ಯೋಗರಾಜ್ ಭಟ್ರು ತುಂಬ ಮೆಚ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಯಶ್ ಅವರ ಡೆಡಿಕೇಶನ್, ಅವರ ಪ್ಲ್ಯಾನಿಂಗ್, ಹಾಗೆಯೇ ಅಲ್ಲಿ ಮುಂಬೈಯಲ್ಲಿ ಸೆಟಪ್ ಮಾಡಿರುವಂಥ ಒಂದು ಸೆಟಪ್, ಅದ್ರ ಬಗ್ಗೆ ಹೇಳ್ತಾ ಇಡೀ ಒಂದು ಮುಂಬೈಯಲ್ಲಿ ಒಂದು ಏನಪ್ಪ ಒಂದು ಮಿನಿ ಕರ್ನಾಟಕ, ಅಂದರೆ ಮಿನಿ ಕರ್ನಾಟಕವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಫೀಲ್ ಆಗಿದೆ. ಅಂದರೆ ಮುಂಬೈಯಲ್ಲಿ ಯಶ್ ಅವರೊಂದು ಸ್ಟುಡಿಯೋದ ಒಂದು ಸೆಟಪ್ ಅದು. ಆ ಸೆಟಪ್ಪಲ್ಲಿ ಕರ್ನಾಟಕದವರು ಇರುವಂಥದ್ದು. ಜೊತೆಗೆ ಏನಪ್ಪ ಯಶ್ ಅವರ ಆಫೀಸಲ್ಲಿ ಕೆಲಸ ಮಾಡಿದಂಥ ಹುಡುಗರು. ಸೊ ಎಲ್ಲರೂ ಇರೋದರಿಂದ ಇದೊಂದು ಮಿನಿ ಕರ್ನಾಟಕ ಅಂಥೇಳಿ ಅವರಿಗೆ ಅನಿಸಿದೆ. ಅದನ್ನು ಕೂಡ ಅವರು ಯೋಗರಾಜ್ ಭಟ್ರು ಅವರು ಹೇಳ್ಕೊಂಡಿರುವಂಥದ್ದು. TV9 ಸಂದರ್ಶನ. ಆ ಸಂದರ್ಶನದಲ್ಲಿ ಈ ವಿಚಾರವನ್ನು ಯೋಗರಾಜ್ ಭಟ್ರು ಹೇಳ್ಕೊತಾರೆ. ಸೊ ಇದರ ಹೊರತಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಅವತ್ತು ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಯೋಗರಾಜ್ ಭಟ್ರು ಮುದ್ದೆಯನ್ನು ಮುಂಬೈಯಲ್ಲಿ ಸವಿದಿದ್ದಾರೆ. ಕಾರಣ ಏನಂದರೆ, ರಾಧಿಕಾ ಪಂಡಿತ್ ಅವರು ಈ ಒಂದು ಮುದ್ದೆ ಊಟವನ್ನು ಬೆಂಗಳೂರಿಂದ ಮುಂಬೈ ಕಳಿಸಿಕೊಟ್ಟಿದ್ದರು. ಸೊ ಅದನ್ನು ಸವಿದಂಥ ಯೋಗರಾಜ್ ಭಟ್ರು ಆ ಖುಷಿ ಕೂಡ ಹಂಚ್ಕೊಂಡಿರುವಂಥದ್ದು. ತುಂಬ ವಿಶೇಷವಾಗಿ ಈ ಚಿತ್ರಕ್ಕೆ ಒಂದಲ್ಲ, ಎರಡು ಅಲ್ಲ, 3 ಹಾಡುಗಳನ್ನು ಯೋಗರಾಜ್ ಭಟ್ರು ಬರೆದಿರುವಂಥದ್ದು. ಒಂದು ಈ ತಬಾಹಿ, ಇನ್ನೊಂದು ಪ್ಯಾಥೋ ಸಾಂಗ್, ಮತ್ತೊಂದು ಏನಪ್ಪ ಅಂದರೆ ಅದು ಫೀಮೇಲ್ ವರ್ಷನ್ ಸಾಂಗ್ ಪ್ರೇಮ ಗೀತೆ. ಸೊ ಹೀಗೆ 3 ಹಾಡುಗಳನ್ನು ಬರೆದುಕೊಟ್ಟಿದ್ದಾರೆ. ಸದ್ಯಕ್ಕೆ ತಬಾಹಿ ಹಾಡು ತಬಾಹಿ ಮಾಡ್ತಾಯಿದೆ ಅಥವಾ ಹಲ್ಚಲ್ ಎಬ್ಸಿರುವಂಥದ್ದು. ಸೊ ಈ ಹಾಡಿಗೆ ಸಂಬಂಧಪಟ್ಟಂಗೆ ಇಷ್ಟು, ಸಿನಿಮಾಗೆ ಸಂಬಂಧಪಟ್ಟಂಗೆ ಸುಮಾರು ವಿಚಾರಗಳೆಲ್ಲ ಬರ್ತಾನೆ ಇದೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಇನ್ನುಳಿದಂತೆ ತಬಾಯಿ ಹಾಡು ತುಂಬ ಅದ್ಭುತವಾಗಿದೆ. ವಿಜುವಲ್ ನೋಡೇ ಭಟ್ರು ಈ ಹಾಡನ್ನು ಬರೆದಿರುವಂಥದ್ದು. ಬೆಂಗಳೂರಿಂದ ಮುಂಬೈಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಸ್ಟ್ರಕ್ಚರ್ ಮಾಡ್ಕೊಂಡಿದ್ರು ಅವರು, ಹೀಗೆ ಬರಿಬೇಕು ಅಂಥೇಳಿ. ವಿಡಿಯೋ ನೋಡಿದ ಮೇಲೆ ಅವರಿಗೆ ಮತ್ತೆ ಅನಿಸಿದೆ, ಸೊ ಅದ್ಭುತವಾಗಿ ಬರಿಬೋದು ಅಂಥೇಳಿ ಮತ್ತೆ ಈ ಹಾಡನ್ನು ಬೇರೆ ರೀತಿ ಯೋಚನೆ ಮಾಡಿ ಬರೆದಿರುವಂಥದ್ದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.